ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ನಡೆಯುವಂಥ ಈ 13 ಮತ್ತು 14ನೇ ಪೂಜೆ ಏನು ಅಂತ ಎಲ್ಲರೂ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು. ಪೂಜೆ ಅಷ್ಟೇ, ಇನ್ನೇನಿಲ್ಲ. ಹೋಮ ಹವನ ಪೂಜೆ ಮಾಡೋದು ಅನ್ನೋ ಉದ್ದೇಶ. ಅದೇ ಸಮ್ವೇರ್ ನಾವು ಈ ಕೋವಿಡ್ ಆದಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಕೋವಿಡ್ ಆದಮೇಲೆ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಿರ್ಗಾ ಸಾವು ನೋವು ಮತ್ತು ಇನ್ನೊಂದು 2ನೇ ವೇವ್ ಬಂದಾಗ ಸೊ ಇದನ್ನು ಯಾವಾಗ ಮಾಡೋದು ಏನು ಅಂತ ಕಾರಣಾಂತರದಿಂದ ಸುಮಾರು ಜನ ನಮ್ಮ ಚಿತ್ರರಂಗದಿಂದ ನಾವು ಹಿರಿಯರನ್ನೆಲ್ಲ ಸುಮಾರು ಜನ ಕಳ್ಕೊಂಡ್ವಿ. ಸೊ ಅದನ್ನೆಲ್ಲ ಇಟ್ಕೊಂಡು ದೊಡ್ಡಣ್ಣವರು ಮೊನ್ನೆ ಒಂದು ತಿಂಗಳು ಮುಂಚೆ ನನಗೆ ಹೇಳ್ತಾಯಿದ್ರು, ನಾನು ಪೂಜೆ ಮಾಡಿಸ್ಬೇಕು ಅಂತ. ನಾನು ನೋಡೋಣ ಯಾವ ಒಳ್ಳೆ ದಿನ ನೋಡಿ ಮಾಡಿಸಿ ಅಂತ ಹೇಳ್ತಿದ್ದೆ. ಸೊ ಈ 14ನೇ ತಾರೀಕು ಕಲೆಗೆ ಅಂದರೆ ಒಂದು ಒಳ್ಳೆ ದಿನ, ಆ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತನ್ನು ದೊಡ್ಡಣ್ಣವ್ರು ಹೇಳಿದಾಗ ನಾನು ಆಯಿತು ಮಾಡಿ ಅಣ್ಣ, ಅದಕ್ಕೇನು. ಇಡೀ ಚಿತ್ರರಂಗದ ಒಂದು ಉಳಿವಿಗಾಗಿ, ಚಿತ್ರರಂಗದ ಏಳಿಗೆಗೋಸ್ಕರ ನಾವು ಇದನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವಿ, ಈಗ ಮಾಡೋಣ ಮಾಡಿ ಅಂತ ಹೇಳಿ ಇದನ್ನು ನಾವು ಈ ಹೋಮ ಮತ್ತು ಪೂಜೆನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಇಷ್ಟೆಲ್ಲ ಆದಮೇಲೆ ಇಡೀ ಚಿತ್ರರಂಗ ಭಾಗವಹಿಸಬೇಕು ಅನ್ನೋದಲ್ಲ ಇದು. ಇಡೀ ಚಿತ್ರರಂಗ ಭಾಗವಹಿಸೋದಲ್ಲ, ನಾವು ಯೂಶಲಾಗಿ ಏನು ಮಾಡ್ತೀವಿ, ಒಂದು ಕಾರ್ಯಕ್ರಮ ಒಂದು ಏನೋ ಒಳ್ಳೆಯದು ಈ ಥರ ಮಾಡಿದಾಗ ಎಲ್ರಿಗೂ ಒಂದು ಇನ್ವಿಟೇಷನ್ ಕೊಡ್ತೀವಿ. ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ನಿರ್ಮಾಪಕರ ಸಂಘ, ಡೈರೆಕ್ಟರ್ಸ್ ಅಸೋಸಿಯೇಷನ್, ಒಕ್ಕೂಟ, ಎಲ್ಲರೂ ಕಾರ್ಮಿಕರಿಗೆ ಎಲ್ರಿಗೂ ಕೊಡ್ತೀವಿ. ನಾನೇ ದೊಡ್ಡಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ಇದಕ್ಕೆ ಯಾರಿಗೂ ನೀವು ಇನ್ವಿಟೇಷನ್ ಕೊಡೋಕ್ಕೆ ಹೋಗಬೇಡಿ. ನಮ್ಮೆಲ್ಲರ ಉದ್ದೇಶ ಒಂದೇ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಆಗ್ಬೋದು, ನಿರ್ಮಾಪಕರ ಸಂಘ ಆಗ್ಬೋದು, ಎಲ್ಲರೂ ಅಯ್ಯೋ ಥಿಯೇಟ್ರ್ಗಳಿಲ್ಲ, ಥಿಯೇಟ್ರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ, ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ, ಇಲ್ಲ ಅಂದರೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರೆ, ಏನೇನೋ ಗೊಂದಲ ಗಲಭೆಗಳು ಪ್ರಾಬ್ಲಮ್ ಇದು ಸುಮಾರು ಇತ್ತೀಚೆಗೆ ಜಾಸ್ತಿ ಆಯಿತು. ಸೊ ನಾವು ಅದನ್ನು ಎಲ್ಲ ಕ್ರೋಢೀಕರಿಸಿ ನಾನು 2 ಚಿತ್ರಗಳ ಬಿಡುಗಡೆ, ನನ್ನದೇ ಸ್ವಂತ ಚಿತ್ರದ ಬಿಡುಗಡೆ ಆದ ನಂತರ ಇವತ್ತಿನ ಸ್ಥಿತಿಗತಿ ಪರಿಸ್ಥಿತಿ ಏನು ಚಿತ್ರರಂಗದನ್ನು ನನಗೆ ಗೊತ್ತಿರೋದ್ರಿಂದ ವೆರಿ ಬ್ಯಾಡ್ಲಿ ನೀಡೆಡ್ ಒಂದು ಸೊಲ್ಯೂಷನ್ ಬೇಕು. ಯಾರ ಹತ್ರ ಹೋಗಿ ಕೇಳಬೇಕು ಸೊಲ್ಯೂಷನ್? ಜನಗಳ ಹತ್ರ ಹೋಗಬೇಕು. ಜನಗಳ ಹತ್ರ ಹೋಗ್ತಾ ಇದ್ದೀವಿ, ಜನಗಳ ಹತ್ರ ಕೇಳ್ತಾ ಇದ್ದೀವಿ, ಚಿತ್ರ ನೋಡಿ ಕನ್ನಡ ಚಿತ್ರರಂಗ ಬೆಳೆಸಿ ನಮ್ಮ ಭಾಷೆನ ಉಳಿಸಿ ಅನ್ನೋದೆಲ್ಲ ಕೇಳ್ತಾ ಇದ್ದೀವಿ. ಚಿತ್ರರಂಗ ಮಾತ್ರನೇ ಅಲ್ಲ, ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೂ ಕೇಳ್ಕೊತಾ ಇದ್ದಾರೆ. ಸೊ ಜನ ಅವರ ಅಭಿಪ್ರಾಯನ ನಾವು ಯಾವುದೂ ತಿದ್ದಕ್ಕಾಗೋದಿಲ್ಲ, ಬದಲಾಯಿಸೋಕ್ಕಾಗೋದಿಲ್ಲ. ಸೊ ಅವರು ನೋಡೋ ಒಳ್ಳೆ ಚಿತ್ರ ಇದ್ದರೆ ನೋಡ್ತೀವಿ, ಒಳ್ಳೆ ಚಿತ್ರ ಇಲ್ಲ ನೋಡಲ್ಲ ಅನ್ನೋದು ಅದು ಅವ್ರು ತಪ್ಪಲ್ಲ. ಅದು ನಮ್ಗೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಏನೇನು ನಮಗೆ ಎದುರಾಗ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದು. ನಮಗಿಂತ ಚಿತ್ರರಂಗದವ್ರಿಗಿಂತ ಮಾಧ್ಯಮದವ್ರಿಗೆ ಜಾಸ್ತಿ ಗೊತ್ತಾಗ್ತಾ ಇದೆ. ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಿಡುಗಡೆ ಆಗ್ತಾ ಇತ್ತು ಮುಂಚೆ. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರ ಎಲ್ಲರ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಪಿಕ್ಚರ್ಗಳು ಇಲ್ಲೆಲ್ಲೂ ರಿಲೀಸ್ ಆಗ್ತಾ ಇರಲಿಲ್ಲ ಅವಾಗ. ನಾವು ನಮ್ಮ ದುರಂತ ನಾವೆಲ್ಲ ಅವ್ರನ್ನೆಲ್ಲ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ಒಂದು ದೊಡ್ಡ ಸುನಾಮಿ ಥರ ಬಂದು ಎಲ್ಲ ಚಿತ್ರಗಳು ಇವತ್ತಿಲ್ಲಿ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬರ್ತಾ ಇದೆ. ತಪ್ಪಲ್ಲ, ಅದೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ಒಂದು ಚಿತ್ರದ ಅಂದರೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಇಂಗ್ಲೀಷಲ್ಲಿ ಎಷ್ಟು 150, 200, 300, 400 ಪಿಕ್ಚರ್ಗಳು ತಯಾರಿ ಆಗ್ತವೆ. ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ ಇಲ್ಲಿ ತಂದು ರಿಲೀಸ್ ಮಾಡೋದು. ಎಲ್ಲ ಭಾಷೆಯ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ಗಳು ಇಲ್ಲಿ ಬಂದು ರಿಲೀಸ್ ಮಾಡ್ತಾರೆ. ಅದು ವ್ಯಾಪಾರ, ತಪ್ಪು ಅಂತ ನಾನು ಹೇಳಲ್ಲ. ಡಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ. ಸೊ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ನಮ್ಮ ಚಿತ್ರಗಳು ಚೆನ್ನಾಗಿ ಬರುತ್ತೆ, ಚೆನ್ನಾಗಿಲ್ಲ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಆ ಚಿತ್ರರಂಗದ ಮಟ್ಟಕ್ಕೆ ಅಷ್ಟು ಖರ್ಚು ಮಾಡಿ ಅಷ್ಟೆಲ್ಲ ನಮ್ಮ ಪೊಟೆನ್ಷಿಯಲಿಟಿ ನಮಗಿಲ್ಲ. ಸೊ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಅದರಲ್ಲೂ ನನ್ನಂಥ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ಗಳು ಬಜೆಟನ್ನು ನೋಡದೆ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ, ಗೆಲ್ತಾ ಇದ್ದೀವಿ, ಸೋಲ್ತಾ ಇದ್ದೀವಿ, ಹಣ ದುಡಿತಾ ಇದ್ದೀವಿ, ಕಳೀತಾ ಇದ್ದೀವಿ, ಇದು ನಡೀತಾ ಇದೆ. ನಾನು ಇತ್ತೀಚೆಗೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಯಾವುದೋ ವಿಷಯದಲ್ಲಿ ಮೀಟಿಂಗ್ ಬಂದಾಗ
ಚಿತ್ರರಂಗದ ಸ್ಥಿತಿಗತಿ ತುಂಬ ಏರ್ಪೇರಾಗ್ತಾ ಇದೆ ಅನ್ನೋದು ಚೇಂಬರಲ್ಲಿ ಇದಕ್ಕೊಂದು ಮೀಟಿಂಗ್ ಆದಾಗ ನಾನು ಅದೇ ಹೇಳ್ತಾ ಇದ್ದೆ. ಇದು ನಾನು ಚಿತ್ರರಂಗ ಬಂದಾಗಿಂದ ಈ ದನಿ ಇದ್ದೇ ಇತ್ತು, ಚಿತ್ರರಂಗನ ಉಳಿಸ್ಕೋಬೇಕು ಎಲ್ಲ ಇತ್ತು. ಬಟ್ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆ. ಅವತ್ತು ಆ ಹಿರಿಯರೆಲ್ಲ ಇದ್ರು, ಹೇಳಿ ಎತ್ತಾ ಇದ್ರು, ನಿಲ್ಲಿಸ್ತಾ ಇದ್ರು. ಇವತ್ತು ನಮ್ಗೆ ಯಾರೂ ಇಲ್ಲ. ಈ ಪಾತಾಳಕ್ಕೆ ಹೋಗ್ತಾ ಇರೋದನ್ನ ಹೆಂಗೆ ಉಳಿಸ್ಕೋಬೇಕು? ದಿನನಿತ್ಯ ಚಿತ್ರರಂಗದಲ್ಲಿ ಊಟ ಆಗ್ತಾ ಇರೋರು ಯಾರು? ಕಾರ್ಮಿಕರಿಗಾಗಲಿ ಚಿತ್ರರಂಗದ ಸಾವಿರಾರು ಜನಕ್ಕೆ ಊಟ ಆಗ್ತಾ ಇರೋರು ಯಾರು? ನಿರ್ಮಾಪಕರು. ಆ ನಿರ್ಮಾಪಕರಲ್ಲಿ ಇವತ್ತು 30-40 ವರ್ಷದಿಂದ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಒಂದು 4, 5, 8 ಜನ ಉಳಿದಿರ್ಬೋದು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ವರ್ಷಕ್ಕೆ 1, 2, 3 ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ 2 ವರ್ಷಕ್ಕೆ ಒಂದು ಚಿತ್ರ ಈ ಥರ ನಿರ್ಮಾಣ ಮಾಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ ನಾವು ಯಾರು ಈ ಸೀನಿಯರ್ ಪ್ರೊಡ್ಯೂಸರ್ಸು ಇಲ್ಲ ಎಕ್ಸ್ಪೀರಿಯನ್ಸ್ಡ್ ಅಂತೀವೋ, ಇಲ್ಲ ಅಂದರೆ ತುಂಬ ವರ್ಷಗಳಿಂದ ನಿರ್ಮಾಣ ಮಾಡ್ಕೊಂಬರ್ತಾರೋ ನಿರ್ಮಾಪಕರು ನಾವಲ್ಲ. ಇವತ್ತು ದಿನ ಕಾರ್ಮಿಕರಿಗೆ ಊಟ ಆಗ್ತಾ ಇರೋದು ನಾವಲ್ಲ. ಹೊಸದಾಗಿ ಯಾರು ಚಿತ್ರ ನಿರ್ಮಾಣ ಮಾಡೋಕ್ಕೆ ಬರ್ತಾ ಇದ್ದಾರೆ 250 ಜನ ಯಾರಿದ್ದಾರೆ ಇವತ್ತು? ಆ 250 ಜನ ನಿರ್ಮಾಪಕರು ಅವರು ನಿಜವಾಗಲೂ ಇವತ್ತು ಕಾರ್ಮಿಕರಿಗಾಗಲಿ ಚಿತ್ರರಂಗನ ನಡೆಸ್ತಾ ಇರೋದು ಅವರೇ. ಅವ್ರನ್ನ ಉಳಿಸ್ಕೋಬೇಕು ನಾವು, ಅವ್ರನ್ನ ಕಾಪಾಡ್ಕೋಬೇಕು ನಾವು ಅನ್ನೋ ಮಾತನ್ನು ಹೇಳಿದೆ ನಾನು ಚೇಂಬರಲ್ಲಿ. ಅದನ್ನು ಮಾಡ್ಬೇಕು ನಾವು. ಅದನ್ನು ಎಷ್ಟು ನಾವು ಅವ್ರನ್ನ ಉಳಿಸ್ಕೋತೀವೋ ಅಷ್ಟು ಚಿತ್ರ ನಿರ್ಮಾಣ ಆಗುತ್ತೆ, ಕಾರ್ಮಿಕರಿಗಾಗಲಿ ಎಲ್ರಿಗೂ ಕೆಲಸ ಸಿಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಇನ್ನು 2-3 ವರ್ಷಗಳಲ್ಲಿ 30-40 ಚಿತ್ರ ನಿರ್ಮಾಣ ಆದರೆ ಕನ್ನಡದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನ ನಾನು ಹೇಳಿದೆ. ನಾವು ಮಾಡ್ತೀವಿ. 4 ಜನ ಹೀರೋಗಳಿದ್ದಾರೆ ದೊಡ್ಡವರು, ನಾವು 4 ಜನ ಪ್ರೊಡ್ಯೂಸರ್ಸು ದೊಡ್ಡ ಸಿನಿಮಾ ಮಾಡೋರು ಇದ್ದೀವಿ. ನಾವೆಲ್ಲ ವರ್ಷದಲ್ಲಿ ಒಂದು 4 ಹಬ್ಬ ಬಂದರೆ, ಹಬ್ಬ ಬಂದಾಗ ಅವ್ರಿಗೆ ಊಟ ಹಾಕ್ತೀವಿ ಅಷ್ಟೇ. ನಾವು ದಿನನಿತ್ಯ ಊಟ ಹಾಕ್ತಾರವ್ರು ಈ ನಿರ್ಮಾಪಕರು. ಅವರಿಗೆ ಸಿನಿಮಾ ಗೊತ್ತಿರಲ್ಲ, ಕೆಲವರಿಗೆ ಅವರಿಗೆ ವ್ಯಾಪಾರ ಗೊತ್ತಿಲ್ಲ. ಸಿನಿಮಾದಲ್ಲಿ ಎಲ್ಲ ಥರದ ಕಷ್ಟಗಳು ಅನುಭವಿಸ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೋಲ್ತಾ ಇದ್ದಾರೆ. ಗೆಲ್ಲೋರು 3, 4, 5 ಜನನ. ವಾರದಲ್ಲಿ 8, 10, 11, 12 ಸಿನಿಮಾ ರಿಲೀಸ್ ಆಗ್ತಾ ಇದ್ದಾರೆ ಇವತ್ತು. ಅಲ್ಲೆಲ್ಲ 2 ಶೋ ಕೊಡ್ತಾರೆ, ಇಲ್ಲೆಲ್ಲ 1 ಶೋ ಕೊಡ್ತಾರೆ, ಅಲ್ಲೆಲ್ಲ 3 ಶೋ ಕೊಡ್ತಾರೆ. ಆ 3 ಶೋ ನನಗೆ ಗೊತ್ತಿರಲ್ಲ. ಪತ್ರಿಕೆಯಲ್ಲಿ ಹಾಕಿರ್ತೀವಿ, ಫೋನ್ ಮಾಡಿದ್ರೆ ಥಿಯೇಟ್ರಲ್ಲಿ ಇಲ್ಲ ತೆಗೆದಾಯ್ತಲ್ಲ ನಿಮ್ಮ ಥಿಯೇಟ್ರು ಅಂತಾರೆ. ನಿಮ್ಮ ಸಿನಿಮಾ ತೆಗೆದಾಯ್ತಲ್ಲ ಅಂತ ಥಿಯೇಟ್ರವ್ರು ಹೇಳ್ತಾರೆ. ಯಾಕ್ರಿ ಕಲೆಕ್ಷನ್ ಇಲ್ಲ, ಏನೇನೋ ಒಂದು ಇರ್ತದೆ ರೀಸನ್. ನಾವು ಯಾರನ್ನೂ ಬ್ಲೇಮ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಹಿರಿಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣು ಸರ್ ಆಗ್ಬೋದು, ಶಂಕರ್ನಾಗ್ ಅವರು ಆಗ್ಬೋದು, ಇವರೆಲ್ಲರೂ ಈ ಚಿತ್ರರಂಗನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಒಂದು 90% ಜನ ಕೇಳಿರ್ಬೋದು. ಆದರೆ ನಾನು 1 to 1 ಕೂತ್ಕೊಂಡು ನಾವು ಹಿರಿಯ ಸುಮಾರು ಜನ, ಒಂದಷ್ಟು ಜನ ಇದ್ದೀವಿ, ದೊಡ್ಡವರಾಗ್ಬೋದು, ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ, ಚಿತ್ರರಂಗದ ಹಿರಿಯ ನಿರ್ಮಾಪಕರು ಸುಮಾರು ಜನ ಇದ್ದಾರೆ. ಅಷ್ಟೇ ಜನಕ್ಕೆ ಗೊತ್ತು. ಅವರೆಲ್ಲ ಹೇಳಿದ್ದನ್ನು ಕೇಳಿದ್ದು. ಅವ್ರ ಜೊತೆಲಿದ್ದು ಹೋರಾಟ ಮಾಡಿದವರು ಇವತ್ತು ಯಾರು ಇಲ್ಲ. ನಿಜ ಹೇಳ್ಬೇಕಂದ್ರೆ ಆ ಹೋರಾಟದ ಬಗ್ಗೆ ಎಲ್ಲ ಕೇಳ್ತಾರೆ, ನಮ್ಗೆ ಮೈ ಜುಮ್ ಅನ್ನುತ್ತೆ. ಒಂದೊಂದು ಕನ್ನಡ ಚಿತ್ರ ಇಲ್ಲಿ ಬಿಡುಗಡೆ ಆಗಬೇಕು, ಒಂದೊಂದು ಕನ್ನಡ ಚಿತ್ರ ಇಲ್ಲಿ ನಿರ್ಮಾಣ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಅನ್ನೋದನ್ನೆಲ್ಲ ಅವ್ರು ಹೇಳ್ಕೊಂಬಂದಾಗ, ಇಷ್ಟೇ ಅಲ್ಲ, ಇವರಿಗೆ ಬೆನ್ನೆಲುಬಾಗಿ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ನಿಂತು ಆ ಸಂದರ್ಭದಲ್ಲಿ ಚಿತ್ರರಂಗನ ಬೆಳೆಸಿದ್ದಾರೆ. ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅವೆಲ್ಲ ಕೇಳಿ, ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ನನ್ನ ಚಿತ್ರಗಳು ಮಾಡ್ಕೊಂಬಂದೆ, ನಾನು ಒಂದು ಚಿತ್ರರಂಗನ ಬೆಳೆಸ್ಕೊಂಬಂದು ಈ ಸಂದರ್ಭದಲ್ಲಿ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ತುಂಬ ನೋವಾಗುತ್ತೆ. ಸತ್ಯ ಹೇಳಬೇಕು ಅಂದರೆ ಮುಂಚೆ ಥರ ನಮ್ಗೆ ಆ ಹಿರಿಯರಲ್ಲಿ ಇದ್ದಂಥ ಒಗ್ಗಟ್ಟು ಇವತ್ತು ನಮಗಿಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳ್ತೀನಿ ನಾನು. ಅವ್ರವ್ರ ಕೆಲಸ ಏನು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಯಾರ ಮೊರೆ ಹೋಗ್ಬೇಕು? ದೇವ್ರ ಮೊರೆನೇ ಹೋಗ್ಬೇಕು ನಾವು. ದೇವ್ರ ಮೊರೆನೇ ಹೋಗ್ಬೇಕು ನಾವು. 100 ಮೀಟಿಂಗ್ ಮಾಡಿದ್ದೀವಿ ಚೇಂಬರಲ್ಲಿ, ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಅವ್ರ ಕಂಟ್ರೋಲಲ್ಲೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇದು
ಸೊ ಒಂದು ಪೂಜೆ, ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ, ನಮ್ಮ ಕನ್ನಡ ಚಿತ್ರರಂಗನ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆ ದಿನ ಅಂತ ಹೇಳಿದ್ರು, ಅವತ್ತೇನೋ ನಮಗೆ ಫಲ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅದೇ ನಿಮ್ಮ ಇದನ್ನು ತಿಂತೀನಿ ನಾನು ನಿಮ್ಮನ್ನು. ಅಂದರೆ ಒಗ್ಗಟ್ಟಿಲ್ಲ ಅಂದರೆ ಬರೀ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ, ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಲಾವಿದ್ರಲ್ಲಿ 4 ಜನ ಯಾವಾಗ ಬೇಕಾದ್ರೂ ಬರ್ತಾರೆ, ಅವ್ರನ್ನ ಹೆಂಗೆ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿದೆ. ಚಿತ್ರರಂಗ ಬಳಸ್ಕೋಬೇಕು ಅವ್ರನ್ನ. ಎಲ್ಲಿಗೆ ಬರಬೇಕು ಅವರು, ಏನು ಮಾಡಬೇಕು ಅವರು, ರೆಡಿ ಇದ್ದಾರೆ ಮಾಡೋದಕ್ಕೆ. ಚಿತ್ರರಂಗಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಇದು ಆರೋಪ ಅಂತ ನೀವು ಅಂದ್ಕೊಂಡ್ರೆ ನಂದಲ್ಲ ತಪ್ಪದು, ಫ್ರಾಂಕಾಗಿ ಹೇಳ್ತೀನಿ. ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ. ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವ್ರ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಇಲ್ಲ, ಅದನ್ನು ಉತ್ತರ ಕೊಟ್ಬಿಡ್ತೀನಿ, ತಿರ್ಗಾ ಮೇಲೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇರಿ ಏನು ಸರ್, ಉದ್ದೇಶ ಇಷ್ಟೇ. ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾ ಇದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವ್ರನ್ನೂ ಸೇರಿಸಿ, ಯಾಕಂದರೆ ಅವರು ಒಬ್ಬರು ನಾಯಕ ನಟ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲ್ಗೆ ಹೋದಾಗಿಂದಾದ್ರೂ ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ, ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭವೂ ಅಲ್ಲ. ಖಂಡಿತವಾಗಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಅಯ್ಯೋ ಈ ಥರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಪರ್ಸ್ನಲ್ಲಾಗಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನನ್ನದೊಂದು ಮಿತಿ ಇದೆ ಮಾತಾಡೋದಕ್ಕೆ, ಆಯಿತಾ? ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಆ ಥರ ಅಂದ್ಕೊಂಡು ಆ ಥರ ಯಾಕಂದರೆ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗೋದು, ಸೊ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಲ್ಲ ಸರ್. ಈಗ ತಾವು ಹೇಳಿದ್ದು ಒಂದು ರೆಫರೆನ್ಸ್ ಕೊಟ್ಟಿದ್ದು ಕರೆಕ್ಟಾಗಿದೆ, ತಪ್ಪೇನಿಲ್ಲ. ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ. ಈಗ ಅವ್ರಿಗೆಲ್ಲರಿಗೂ ಅವ್ರ ಅದೃಷ್ಟಕ್ಕೆ ಅವರೆಲ್ಲ ಇರಲಿ, 100 ವರ್ಷ ಚೆನ್ನಾಗಿರಲಿ. ಅವರೆಲ್ಲ ಅವರ ಇದ್ದಂಥ ನಾಯಕ ನಟರುಗಳಾಗ್ಬೋದು, ಹಿರಿಯರು ಎಲ್ಲರೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೂ 100 ವರ್ಷ ಚೆನ್ನಾಗಿರಲಿ. ಇಲ್ಲಿ ನಮ್ಮ ದುರಾದೃಷ್ಟ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ ಹೇಳಿ, ನೀವು ಹೇಳಿ ಸರ್. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ? ನಮ್ಮ ಪರಿಸ್ಥಿತಿ ಹಿಂಗಾಗೋದಾ? ಚಾನ್ಸ್ ಇಲ್ಲ. ಸೊ ನೀವು ಇನ್ನೊಂದು ಅದಕ್ಕೆ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ನೀವೆಲ್ಲ ಕಲಾವಿದ ಸಂಘ ಮುಖ್ಯ ಅಂತ ಹೇಳಿದ್ರಿ. ಕಲಾವಿದ ಸಂಘ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗಲೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. ನಾವು ಚಿತ್ರರಂಗ, ನಮ್ಮ ಮದರ್ ಬಾಡಿ ಅದು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮದರ್ ಬಾಡಿ. ನಮಗೇನಂದರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅಲ್ಲೇ ಅನ್ನದಾತರು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್, ಅಲ್ಲಿ ಅವ್ರಿಗೆ ಕುಂದು ಕೊರತೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ದನಿ ಎತ್ತುತ್ತಾ ಇದ್ದಿದ್ದು ಕಲಾವಿದ ಸಂಘ, ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿಂದ ಬರೋದು, ಅಣ್ಣವರೇ ನಮ್ಗೆ ಹಿಂಗಾಗಿದೆ ಅಂದರೆ ಅವರು ಅರ್ಥ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನು ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನು ಅವ್ರು ಮಾಡ್ತಾಯಿದ್ರು. ಅವ್ರು ಹೆಜ್ಜೆ ಇಟ್ಟ ಮೇಲೆ ಎಲ್ಲರೂ ಹಿಂದೆ ಬರ್ತಾಯಿದ್ವಿ, ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಇರೋದು. ಅರ್ಥ ಆಯ್ತಲ್ಲ? ನೀವು ನೋಡಿದಿರೋದೇನಿಲ್ಲ. ಸೊ ಇವತ್ತೂ ಬರುತ್ತೆ, ಇವತ್ತು ಆಗುತ್ತೆ, ಇಲ್ಲ ಅಂತೇಳಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರೀ ಕಲಾವಿದ್ರ ಮೇಲೆ ಬ್ಲೇಮ್ ಹಾಕೋದಲ್ಲ, ಬ್ಲೇಮ್ ಅಲ್ಲ, ಪಾಯಿಂಟ್ ಮಾಡೋದಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಬ್ಲೇಮ್ ಅನ್ನೋದು ನಾನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ.
ಕಲಾವಿದ್ರ ಮೇಲೆ ಪಾಯಿಂಟ್ ಮಾಡೋದು ಬೇಡ. ಕಲಾವಿದ್ರನ್ನ ನೀವು ಯಾವಾಗ ಬೇಕು ಹೇಳಿ, ನಾನು ಕರ್ಕೊಂಬರ್ತೀನಿ. ಯಾವಾಗ ಬೇಕು ಹೇಳಿ, ಯಾರು ಬರಲ್ಲ ಅಂತ ಹೇಳಲ್ಲ, ಎಲ್ಲರೂ ಬರ್ತಾರೆ. ಯಾಕೆ ಅಂಬರೀಷ್ರವರು ಕಾಲವಾದ ಮೇಲೆ ಎಷ್ಟೋ ಕಡೆ ಅಂಬರೀಷ್ ಅವ್ರು ಇದ್ದಾಗ್ಲೂ ನನಗೆ ಹೇಳೋರೆ ಕರ್ಕೊಂಡೋಗ ಹೋಗೋ ಅಂತ. ಎಲ್ಲ ನಾನು ಎಲ್ಲೆಲ್ಲಿ ಹೋಗಿಲ್ಲ. ಪಾಪ ವಯಸ್ಸಾಗಿರೋರು, ಸರೋಜಮ್ಮ ಅವ್ರು ಬರೋರು, ಭಾರತಿ ಅಮ್ಮ ಬಂದರು, ಎಲ್ಲ ಬರೋರು, ಇವತ್ತಿಗೂ ಬರ್ತಾರೆ ಸರ್. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ಹೇಳ್ತೀನಿ ಕೇಳಿ, ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಗೇಟೆಲ್ಲ ಕ್ಲೋಸ್ ಆಗಿದ್ದು ಓಪನ್ ಆಗೋಯ್ತು, ಡಬ್ಬಿಂಗ್ ಅನ್ನೋದು ಓಪನ್ ಆಗೋಯ್ತು, ನಮ್ಮ ಚಿತ್ರರಂಗದ ಕಂಟ್ರೋಲ್ ಹೋಯ್ತು. ಆಡಿಯನ್ಸು ನಮ್ಮ ವ್ಯಾಪ್ತಿಯಲ್ಲೇ ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳ್ಕೊಂಬಂದರು. ಯಾವಾಗ ಬೇರೆ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಬರೋಕ್ಕೆ ಶುರು ಆಯಿತೋ ಅವ್ರಿಗೂ ಮನೋರಂಜನೆ ಬೇಕು. ನಾವು ಅವ್ರು ತಪ್ಪು ಅಂತ ನಾವು ಹೇಳೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಂಬರೀಷ್ರವರೇ ಹೇಳ್ತಾ ಇದ್ರು, ಬರೋ ವರ್ಷ ಇದನ್ನು ಎಲೆಕ್ಷನ್ ಮಾಡ್ಬಿಟ್ಟು ಅನ್ಕೊಳು, ಎಲೆಕ್ಷನ್ ಮಾಡಿಬಿಟ್ಟು ಅದನ್ನು ಏನು ಬೇಕೋ ಪ್ರೊಸೀಜರ್ ಪ್ರಕಾರ ಏನು ಬೇಕೋ ಮಾಡೋಣ ಅಂತ ಇದ್ರು. ಆಯ್ತಣ್ಣ, ಮಾಡೋಣ. ನಮ್ಮ ದುರಾದೃಷ್ಟ ಅವ್ರನ್ನ ಕಳ್ಕೊಂಡ್ವಿ ನಾವು. ಸಂದರ್ಭ 25ಕ್ಕೆ ಇಟ್ಕೊಂಡಿದ್ವಿ, ನವೆಂಬರ್ 25ಕ್ಕೆ. 24ಕ್ಕೆ ಅವ್ರು ಕಾಲವಾದ್ರು. 24 ನವೆಂಬರ್ 24, 25ಕ್ಕೆ ಜನರಲ್ ಬಾಡಿ ಇಟ್ಕೊಂಡಿದ್ದು ಏನಾಯ್ತು, ಲೈಟ್ ಅರೇಂಜ್ಮೆಂಟ್ ಆಗಿತ್ತು, ಎಲ್ಲರಿಗೂ ಇದಾಗಿತ್ತು, ಪಾತ್ರೆ ಇಳಿಸ್ತಾ ಇದ್ರು. ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ತುಂಬ ಎಕ್ಸೈಟ್ ಆಗಿಬಿಟ್ರು, ಆಗ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ರು. ಯಾವತ್ತು ಹತ್ತಿದ್ದು ನಾನು ನೋಡಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಯಾವುದು ಇದು ಮಾಡಿ, ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು, ಅಲ್ಲಿ ಅಪಘಾತ ಆಗಿದೆ, ನೀವು ಇಲ್ಲಿ ಜನರಲ್ ಬಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಮೇಜವಾನಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು, ಉತ್ತರ ಹೇಳೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡು ಅಂತ ನನ್ನನ್ನು ಕಳಿಸಿದ್ರು. ಜೊತೆಲೇ ಇದ್ವಿ, ಬೆಳಗ್ಗೆಯಿಂದ ಸಂಜೆ 1 ಅವರಲ್ಲೇ 6 ಗಂಟೆಯಲ್ಲಿ ನೋಡ್ರು ಅಂತಂದು ನಾನು ದೊಡ್ಡಣ್ಣ ಬಂದ್ವಿ. ಲಾಸ್ಟ್ ಅಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಅವ್ರು ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು ತುಂಬ ಹತ್ಕೊಂಡು ನಾವು ಫಸ್ಟ್ ಟೈಮ್ ನೋಡಿದ್ದು ಅಂಬರೀಷ್ ಅವ್ರು ಅಷ್ಟೊತ್ತಿಗೆ. ಆಮೇಲೆ ನಾನೇ ಮೀಡಿಯಾಗೆ ಮಾತಾಡಿಸಿದೆ. ನಾನು ಮಂಡ್ಯಕ್ಕೆ ಹೋಗ್ಬೇಕು ನಾನು ಅಂದರು. ಡಾಕ್ಟ್ರ್ ಬೇಡ ಅಂದರು. ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ಚಾನಲ್ಗೆ ಮಾತಾಡಿಸಿದೆ ನಾನು. ಅದಾದಮೇಲೆ ನಮ್ಮ ದುರಾದೃಷ್ಟ 25 ಅದಾಯಿತು. ಮತ್ತೆ ಆ ಸಂದರ್ಭಗಳು ಕೋವಿಡ್ ಬಂತು, ಏನೇನೋ ಬಂತು. ಈಗ ನಾವು ಅದಾದಮೇಲೆ ಏನಾಯಿತು, ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನಿಂದ ಹಿಡಿದು ಕಿಟ್ಟಿಂದ ಹಿಡಿದು ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿ ತರಿಸ್ಬೇಕು ಏನೇನು ನಿಂತ್ಕೊಂಡು ಮಾಡಿದ್ರು. ಅದಕ್ಕೆಲ್ಲ ನೀವು ಇದ್ದೀರಾ, ನೀವು ನೋಡಿದ್ದೀರಾ, ಇಲ್ಲೆಲ್ಲ ಬಂದು ಮಾಡಿದಂಥ ಸೇವೆನ. ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು, ಅಂಬರೀಷ್ ಅವರು ತುಂಬ ಇಷ್ಟಪಡ್ತಾಯಿದ್ರು, ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಅಂತ 2-3 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಈ ಥರ ಬರ್ತಾಯಿತ್ತು. ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗ್ಲೂ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ, ಡಾಕ್ಟರ್ ಅಂಬರೀಷ್ ಅವರ ಆಸೆ ಒಂದಷ್ಟಿದೆ. ಅದನ್ನು ಮಾಡೋದಕ್ಕೆ, ಬೆಳೆಸೋದಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಂಚ್ಕೊಂಡಿರೋದ್ರಿಂದ ನಾವು ಅದನ್ನು ಮಾಡಬೇಕು ಅಂತ ನಮ್ಮ ಕೊನೆ ದಿನದವರೆಗೂ ಪ್ರಯತ್ನ ಪಡ್ತೀವಿ. ನಮ್ಮ ನಂಬಿಕೆ ಅಮ್ಮ, ಪೂಜೆ ಅನ್ನೋದು ನಮ್ಮ ನಂಬಿಕೆ. ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ. ಶೂಟಿಂಗಲ್ಲಿ ಇಲ್ದಿರೋರು, ಶೂಟಿಂಗ್ ಭಾಗವಹಿಸ್ತಿರೋರು ಬರಲ್ಲ, ಇನ್ನು ಮಿಕ್ದವರೆಲ್ಲ ಬರ್ತಾರೆ. 13ನೇ ತಾರೀಕು ಏನಿರುತ್ತೆ, 13ನೇ 14ನೇ ತಾರೀಕು ಯಾವ ಹೋಮ ಇರುತ್ತೆ? ಅಣ್ಣ ಹೇಳಿ. 13ನೇ ತಾರೀಕು ಏನೂ ಇರಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 13ನೇ ತಾರೀಕು 6 ಗಂಟೆಗೆ ಬಂದು ಹೋಮಕುಂಡಗಳನ್ನು ಹಾಕೊಳ್ತಾರೆ. ಬಹಳ ಮುಖ್ಯವಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ, 1-2 ಮಾತಾಡಿ. ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕ್ಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡುಗೆ ಮಾಡಿಸೋದ್ರಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಲಿಸಬೇಡಿ. ಸುಬ್ರಹ್ಮಣ್ಯ ಸರ್ಪಶಾಂತಿ ಮಾಡಿಸ್ತಾ ಇದ್ದೀವಿ, ಸರ್ಪ ಬಲಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಭೂಮಿಗೆ, ಸಂತಾನಕ್ಕೆ, ಮಹದೈಶ್ವರ್ಯಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತಂದೆ, ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದ್ದೀವಲ್ಲ, ಅವಾಗ ಅನ್ನಿಸ್ತಾ ಇದೆ, ಇದೆಲ್ಲ ಮಾಡಬೇಕು ಅಂತ. ಹಾಗಾಗಿ ಬುದ್ಧಿವಂತರು, ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದಮೇಲೆ ಪೂರ್ಣಾವತಿ ಆಗುತ್ತೆ.
12:30ಗೆ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಹೆಸರುಗಳು ಹೇಳೋದಾಯ್ತು ಅಂತಂದರೆ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ಸ್. ರಾಜ್ಕುಮಾರ್ ಕುಟುಂಬ ಇದು. ರಾಜ್ಕುಮಾರ್ ಏನು ಹೇಳ್ತಾ ಇದ್ರು ಅಂದರೆ, ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾ ಇದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದರೆ ನಿರ್ದೇಶಕರು. ಗೊತ್ತಾಯ್ತಾ? ಎಲ್ಲ ಯಾಕೆಂದರೆ ಅವನು ಹಾಕಿದ ಬಂಡವಾಳನ ಕರೆಕ್ಟಾಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರೂ ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬೋದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂಟದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದ್ದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ? ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲಮ್ನವ್ರನ್ನ. ಗೊತ್ತಾಯ್ತಾ? ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಕ್ಟಾರು. ಯಾವುದು ಅಂತಂತಂದರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ? ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಇದನ್ನ ನಾವು ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಕೆಲಸ ಅಲ್ಲ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ಟರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂತಂದ್ರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು? ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಇದನ್ನು ಬೇರೆಯವ್ರಿಗೋಸ್ಕರ ಮಾಡಿಸ್ತಾ ಇಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟ್ರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಾಗ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮಗೆಲ್ಲ ಏಜ್ ಇಲ್ಲ ಅಲ್ವಾ? ಸತ್ತವರು ನಾವು ಯಾರೊಬ್ಬರ ಸ್ವಾರ್ಥಕ್ಕೂ ನನ್ನ ತಾಯಿ ಮೇಲಾಣೆ ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಮ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋದೇನಿದೆ? ನಾವು ದಟ್ರ ಸರ್, ನೀವು ಹೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು, ರಾಜ್ಕುಮಾರ್ ಅನ್ನೋ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ಕೆ ಬಿಟ್ಟು ಇರಲಿಲ್ಲ. ಇವತ್ತು 250 ಅಲ್ಲಮ್ಮ, ಇವತ್ತು 250 ಚಿತ್ರಗಳ ಬಿಡುಗಡೆ ಆಗ್ತಾ ಇದೆಯಲ್ಲ, 250 ಚಿತ್ರಗಳ ಮೇಲೆ ನಮ್ಮ ಕನ್ನಡ ಚಿತ್ರಗಳು. ಆ ಪ್ರೊಡ್ಯೂಸರ್ ಉಳಿಸ್ಕೋಬೇಕು ಅಂದರೆ ನಮ್ಗಿರೋದು 2 ಸೋರ್ಸು. ನಾವು ಹಾಕಿದ ದುಡ್ಡು ಬಂಡವಾಳನ ಬರೋದು ನಮ್ಗೆ 2 ಸೋರ್ಸಲ್ಲಿ ಬರಬೇಕು. ಒಂದು ಬಾಕ್ಸ್ ಆಫೀಸಲ್ಲಿ, ಇನ್ನೊಂದು OTT ಪ್ಲ್ಯಾಟ್ಫಾರ್ಮಲ್ಲಿ. ದೊಡ್ಡ ಸಿನಿಮಾಗಳೇ ತಗೋತಾ ಇಲ್ಲ ಇವತ್ತು OTTಯಲ್ಲಿ. ಆ ಸಿನಿಮಾಗಳು ಹೆಂಗೆ ತಗೋತಾರೆ? ಯಾರು ತಗೋತಾ ಇಲ್ಲ. ಇನ್ನು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕು, ಬಾಕ್ಸ್ ಆಫೀಸಿಂದ ನಮ್ಗೆ ಇನ್ನೊಂದು ಸೋರ್ಸಲ್ಲಿ ದುಡ್ಡು ಬರಬೇಕು. ಬಾಕ್ಸ್ ಆಫೀಸ್ ನಿಮಗೆ ಗೊತ್ತಿದೆ ಅಲ್ಲ, ಎಲ್ಲಿ ನಮಗೆ ದುಡ್ಡು ಬರ್ತಾ ಇದೆ? ನಿರ್ಮಾಪಕ ಹೆಂಗೆ ಉಳಿತಾನೆ, ಅವನು ಇನ್ನೊಂದು ಚಿತ್ರ ಹೆಂಗೆ ಮಾಡ್ತಾನೆ ಅನ್ನೋದೇ ನಮ್ಮ ಒಂದು ನೋವು. ತುಂಬ ಅದನ್ನೇ ಅನುಭವಿಸ್ತಾರೆ. ಹೊಡೆದ್ರೆ 10 ಜನ ತಂತ್ರಜ್ಞರು, 20 ಜನ ತಂತ್ರಜ್ಞರ ಕುಟುಂಬ, 10 ಜನ ಕಲಾವಿದರ ಕುಟುಂಬ. ಗೊತ್ತಾಯ್ತಾ? ಗೇಟ್ ಕೀಪರಿಂದನೂ ಸುಖವಾಗಿರ್ತಾನೆ. ಅವನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮೊದಲು ನಾವು, ಅಲ್ವಾ ಸರ್? ಇವಾಗ ಎಷ್ಟು ಪಿಕ್ಚರು ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ, ನಿಮಗೆ ಅಂಕಿಅಂಶಗಳಿರ್ತವೆ. ಯಾಕೆಂದರೆ ಪ್ರತಿ ಇದಕ್ಕೂ ನೀವು ಅಟೆಂಡ್ ಮಾಡೋದ್ರಿಂದ ನಿಮಗಿರುತ್ತೆ. ನಮ್ಮ ಕಾಲದಲ್ಲಿ ಯಾರೂ ಪ್ರಮೋಷನ್ಗೆ ಅಂತ ಹೋಗ್ತಾ ಇರಲಿಲ್ಲ, ನಮ್ಮ ಪಿಕ್ಚರ್ ನೋಡಿ ಅಂತ. ನಾವು 45 ವರ್ಷದ ಹಿಂದೆ, 46 ವರ್ಷದ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗ ಕಪಿಲಾ ಹೋಟ್ಲಲ್ಲಿ ಇದ್ದಾಗ ಬೆಳಿಗ್ಗೆನೇ ಎದ್ದು ನೋಡ್ತಾ ಇದ್ದೆ ನಾನು. 6 ಗಂಟೆಗೆ ಸುಬೇದಾರ ಚಿತ್ರ ರೋಡಲ್ಲಿ ಯಾರು ಪೇಂಟ್ ಮಾಡ್ತಾರಲ್ಲ, ವಾಲ್ ಪೋಸ್ಟರ್ ಬರೀತಾರಲ್ಲ, ಅವ್ರ ತಲೆ ಮೇಲೆ ಇಟ್ಕೊಂಡು 2 ಸೈಕಲಲ್ಲಿ ಹೋಗೋರು. ಆ ದೃಶ್ಯ ಇವತ್ತು ನೀವು ಯಾರಾದರೂ ನೋಡ್ತಾ ಇದ್ದೀರಾ? ಯಾರೂ ನೋಡ್ತಾ ಇಲ್ಲ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದರೆ ನಾಳೆ ಕಟ್ಟಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಒಂದು ಪೂಜೆ ಮಾಡ್ತೀವಿ ಅಷ್ಟೇ. ನಾವು ಯಾರನ್ನೂ ರಕ್ಷಣೆ ಮಾಡೋದು ಮಾತೇ ಇಲ್ಲ. ಅರ್ಥ ಆಯ್ತು? ದೇವ್ರ ರಕ್ಷಣೆ ಮಾಡಲಿ, ದೇವರ ರಕ್ಷಣೆ ಮಾಡಬೇಕು ಅಷ್ಟೇ. ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ತೀವಿ ಅಷ್ಟೇ. ಒಗ್ಗಟ್ಟು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್. ಒಗ್ಗಟ್ಟು ಅಂದರೆ ಏನು? ಇಂಥದ್ದೆಲ್ಲ ಮಾಡಿದಾಗ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಂದೆ ನಾನು. ಇನ್ನು ಮಿಕ್ಕಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದು ವಿಷಯದಲ್ಲಿ ನೀವು ಕೇಳಿ ಹೇಳ್ತೀನಿ ನಾನು. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಗ್ಗಟ್ಟು ಅನ್ನೋದು ಎಲ್ಲೂ ಒಗ್ಗಟ್ಟಿಲ್ಲ. ಇದನ್ನು ಅಂಬರೀಷ್ ಅವ್ರು ಮಾಡಬೇಕು ಅಂದ್ಕೊಂಡಿದ್ದು, ಆಮೇಲೆ ಏನೇನಾಯಿತು ನಿಮಗೂ ಗೊತ್ತು. ಆಮೇಲೆ ಸುಮಲತಾ ಅಂಬರೀಷ್ ಅವರು ನಮ್ಗೆ ಇನ್ಸಿಸ್ಟ್ ಮಾಡಿ 2 ವರ್ಷ 3 ವರ್ಷದಿಂದ ಹೇಳ್ತಾಯಿದ್ರು.
ಅದನ್ನು ಅದಾದಮೇಲೆ ಏನೇನಾಯಿತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಅದರ ಪ್ರಯತ್ನದಲ್ಲೇ ಇದ್ದೀವಿ. ವೆರಿ ಶಾರ್ಟ್ಲಿ ಈ ಪೂಜೆ ದಿನ ಎಲ್ರಿಗೂ ನಾವು ಕರೆಸಿ ಅದನ್ನೇ ಒಗ್ಗಟ್ಟಾಗಿ ನಾವು ಮಾಡ್ತಾ ಇರೋದು. ಒಗ್ಗಟ್ಟು ಅಂದರೆ ಇದು, ಒಂದು ಕಡೆ ಸೇರ್ತೀವಲ್ಲ, ಮುಂಚೆ ಸೇರ್ತಾ ಇದ್ವಿ ಇಲ್ಲಿ, ಇದೇ ಕಾಂಪೌಂಡ್ ಹಾಕಿದಾಗ ಇಲ್ಲಿ ಬಂದಿದೆ ಒಂದು ಚಿಕ್ಕ ಶೆಡ್ ಇತ್ತು, ಅವಾಗ ಎಲ್ಲರೂ ಬಂದು ಸೇರ್ತಾ ಇದ್ವಿ. ಅದೇ ಥರ ದೊಡ್ಡ ಬಿಲ್ಡಿಂಗ್ ಆದಮೇಲೆ ಸುಮಾರು ಜನ ಕರೆದ್ವಿ, ಅವ್ರವ್ರು ಬ್ಯುಸಿ ಇದ್ದಾಗ ಬರೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದು ಪೂಜೆ ಅಂತ ಮಾಡಿದಾಗ ಎಲ್ಲರೂ ಬಂದೇ ಬರ್ತಾರಲ್ಲ. ಒಂದು ಪೂಜೆ ಅಂತ, ನನ್ನ ಬರ್ಡೇ ಬನ್ನಿ ಅಂದರೆ ಎಷ್ಟು ಜನ ಬರ್ತಾರೆ, ಇಲ್ಲ ದೊಡ್ಡಣ್ಣನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ, ಇಲ್ಲ ಒಂದು ದೊಡ್ಡ ಕಲಾವಿದನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ. ಅಲ್ಲ, ಒಂದು ಚಿತ್ರರಂಗದ ಒಂದು ಹಿತಾಸಕ್ತಿ, ಚಿತ್ರರಂಗ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋ ಚಿತ್ರದ ಕುಟುಂಬ, ಇಡೀ ಕುಟುಂಬ ಮಾಡ್ತಾ ಇದೀವಿ ಬನ್ನಿ ಅಂದಾಗ ಎಲ್ಲರೂ ಒಗ್ಗಟ್ಟಿನ ಸೇರ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ್ದು ಒಗ್ಗಟ್ಟು ಅಂದರೆ. ನೀವು ಹೇಳಿದ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನೀವು ಕೇಳೋಲ್ಲ ಪ್ರಶ್ನೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನಾನು ಒಪ್ಕೋತೀನಿ. ದಟ್ ಈಸ್ ದೇರ್ ಪರ್ಸನಲ್, ದಟ್ ಇಸ್ ನಾಟ್ ಮೈ ಪರ್ಸನಲ್, ದಟ್ ಇಸ್ ನಾಟ್ ಮೈ ಕನ್ಸರ್ನ್ ಅಲ್ವಾ. ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರವ್ರಿಗೆ ಇರ್ತದೆ. ನನಗೆ ಸಿನಿಮಾ ಮಾಡಬೇಕು ಇಂಥ ಸಂದರ್ಭ ಬಂದಾಗ, ಚಿತ್ರರಂಗದ ಏಳು ಬೀಳು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದಾಗ ಎಲ್ಲ ಬಂದು ಭಾಗವಹಿಸ್ತಾರೆ, ಎರಡನೇ ಮಾತಿಲ್ಲ. ನೋಡೋ ರೀತಿ, ಸಿನಿಮಾ ಮಾಡೋ ರೀತಿ, ಟೆಕ್ನಾಲಜಿ ಎಲ್ಲ ಬೆಳೆದಿದೆ. ಈಗ ಅದನ್ನೇ ಹೇಳ್ತಾ ಇರೋದು. ದಟ್ಸ್ ವಾಟ್ ದೊಡ್ಡಣ್ಣವರು ಒಂದು ಒಳ್ಳೆ ಮಾತು ಹೇಳೋದು, ನಮಗಿಂತ ಚೆನ್ನಾಗಿ ದಿನ ನೀವು ಕ್ಯಾಮ್ರಾ ಇಟ್ಕೊಂಡು ಒಂದೊಂದು ಚಿತ್ರ ನೋಡ್ತೀರಾ, ರಿವ್ಯೂ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತಿನ ಟೆಕ್ನಾಲಜಿ ಬೆಳೆದಿದೆ, ಚಿತ್ರ ನೋಡೋವಂಥ ವೀಕ್ಷಕರು ಬೇರೆ ಥರ ಬದಲಾಗಿದ್ದಾರೆ. ಸೊ ನಾವು ಚಿತ್ರ ಮಾಡೋ ರೀತಿನೂ ಬದಲಾಗ್ತಾ ಇದೆ. ಸೊ ಇಟ್ ಟೇಕ್ಸ್ ಟೈಮ್. ಯಾಕೆ ಸಾಧ್ಯ ಇಲ್ಲ? ಏನು ಬೇಕಾದ್ರೂ ಸಾಧ್ಯ, ಮಾಡೋಣ, ಎಲ್ಲ ಸಾಧ್ಯ ಇದೆ. ಸಂದರ್ಭ ಬರ್ಬೇಕಷ್ಟೇ, ಸಿಚುವೇಶನ್ ಬರ್ಬೇಕು. ಆ ಥರ ಇಲ್ಲಿಂದ ಶುರು ಆಗ್ತಾ ಇದೆ, ಇಲ್ಲಿಂದ ಶುರು ಆಗಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ. ಅದನ್ನೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ಇದ್ದ, ಅದಕ್ಕೋಸ್ಕರನೇ ಬರೋಕ್ಕೆ ಕೇಳ್ತಾ ಇದ್ದೆ. ನೋಡೋಣ, ನೀವು ಈ ಮಾತು ಹೇಳಿದ್ದು ಕೇಳ್ತಾ ಇದ್ದೀನಿ, ಯಾಕೆಂದರೆ ಗೊತ್ತಿಲ್ಲ. ಬಟ್ ಸಮಯನ ಇದು ಸರಿನೋ ಇಲ್ಲೋ ಗೊತ್ತಿಲ್ಲ ಹೇಳೋದಕ್ಕೆ. ನಿಮ್ಗೆ ಚೆನ್ನಾಗಿ ಗೊತ್ತು, ಇವರೆಲ್ಲ ಈಗ ಬಂದವರೇ, ಕೇಳೋರೆ, ನೋಡೋರೆ, ನೀವು ಇದ್ದು ಸಾಕ್ಷಿ, ಐ ವಿಟ್ನೆಸ್ ಅಂತೀವಿ. ಅಲ್ಲಿ ಜಾಗ ಕಳ್ಕೊಂಡ್ಮೇಲೆ, ಅಲ್ಲಿ ಯಾವ ಥರ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಟರ್ ಬಿಸಾಕಿ ಜಾಗ ಕಳ್ಕೊಂಡ್ಮೇಲೆ, ಅಂಬರೀಷ್ ರವರ ಡಾಕ್ಟರ್ ರಾಜ್ಕುಮಾರ್ ಅವರ ಕೊರಗು, ಕಲಾವಿದರ ಒಂದು ಭವನ ಕಟ್ಟಿ ಕಲಾವಿದರು ಕೊಡಬೇಕಾಗಿತ್ತು, ನನ್ನ ಕೈಲಿ ಆಗ್ತಾ ಇಲ್ಲ. ಒಂದೊಳ್ಳೆ ಜಾಗ ಕೊಟ್ಟಿದ್ರು, ವಾಟರ್ ಬಿಸಾಕ್ಬಿಟ್ರು, ಹೆಂಗೆ ಇದನ್ನು ತಗೊಳ್ಳೋದು ಅಂತ ಗೊತ್ತಿರಲಿಲ್ಲ. ಯಾವ ಥರ ಮಾಡಬೇಕು, ಶಿವರಾಮಣ್ಣ, ಸುಂದರರಾಜು, ಸುಮಾರು ಜನ ಎಲ್ಲ ಪಾಪ ಕಷ್ಟಪಟ್ಟರು. ಕಷ್ಟಪಟ್ಟ ಮೇಲೆ ಎಂಥ ದೊಡ್ಡ ಜಾಗ ಅದು, ಎಷ್ಟು ಕಷ್ಟಪಟ್ಟು ಮಾಡಿದ್ರು. 100 ಅದಾದಮೇಲೆ 200 ಇದ್ದಿದ್ದು, ಅದಾದಮೇಲೆ ಯಾರೂ ಹೋಗಿ ಒಂದು ನಿಮಿಷ, ಅದು ಏನಾಯಿತು ಗೊತ್ತು, ಪಬ್ಲಿಕ್ ಲಿಟಿಗೇಷನ್ ಆಯಿತು, ಆ ಜಾಗನ ಬೇರೆ ಕೋರ್ಟ್ಗೆ ಹೋಯ್ತು. ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ನೋವು ತಿಂದು ಅಂಬರೀಷ್ ಅವ್ರ ಹತ್ರ ಇಂಥ ಒಂದು ಕಲಾವಿದರು ಭವನ ಕಟ್ಟಿ ಚಿತ್ರರಂಗಕ್ಕೆ ಪೂರಕವಾದಂಥ ಕಲಾವಿದರನ್ನು ಕೊಡೋದಾಗಲಿ, ತಂತ್ರಜ್ಞರು ಕೊಡೋದಾಗಲಿ ಒಂದು ಸ್ಥಾನ ಆಗಬೇಕಿದು, ಇದಕ್ಕೊಂದು ಸ್ಥಳ ಬೇಕು ಅಂತ ಹುಡುಕ್ತಾ ಇದ್ದಾಗ ಅಂಬರೀಷ್ ಅವರು ಪ್ರಯತ್ನ ಪಟ್ಟು JH ಪಾಟೀಲ್ ಪೀರಿಯಡಲ್ಲಿ ಈ ಒಂದು ಜಾಗನ ಅವರು ಅಲಾಟ್ ಮಾಡಿಸ್ಕೊಂಡ್ಮೇಲೆ ಏನೇನಾಯಿತು ಅಂದರೆ ನಿಮಗೆಲ್ಲ ಗೊತ್ತಿದೆ. ಅದು ಇನ್ನೊಂದು ದಿನ ಮಾತಾಡ್ಕೊಂಡು, ತುಂಬ ದೊಡ್ಡ ಕಥೆ ಅದು. ಈ 14ಕ್ಕೆ ನಾನು ಇಷ್ಟೊತ್ತು ನಿಮ್ಮ ಈ ಪ್ರೆಸ್ ಮೀಟ್ ಆದಮೇಲೆ ನಾನು ನಿಮ್ಮನ್ನೆಲ್ಲನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವು ಚಿತ್ರರಂಗದ ತುಂಬ ಒಂದು ದೊಡ್ಡ ಭಾಗದಲ್ಲಿ ನೀವು ನಮಗೆಲ್ಲ ಇರೋಣ. ಚಿತ್ರರಂಗದಲ್ಲಿ ನಮಗೆ ನೀವೇ ನೇರವಾದ ಸಂಪರ್ಕ ಸೇತುವೆ. ನಿಮ್ಮ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು. ನೀವು ಹಿಂಗೆ ಅಲ್ಲಾಡ್ಬಿಟ್ರೆ ನಾವು ಅಲ್ಲಾಡ್ಬಿಟ್ರೆ ನೀರಿಗೆ ಬಿದ್ಬಿಡ್ತೀವಿ. ನೀವು ಕರೆಕ್ಟಾಗಿ ದೊಡ್ಡಲ್ಲಿ ಕರ್ಕೊಂಡು ಹೋಗಿ ಅನ್ನೋದೇ ನಮ್ಮ ಕಳಕಳಿ ಮನವಿ, ಅಷ್ಟೇನೆ ಅಲ್ವಾ ಸರ್? ನೀವೆಲ್ಲರೂ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.